ಎಜಿ ನ್ಯೂಸ್ಗೆ ಸ್ವಾಗತ. ಕುಷ್ಟಗಿ ಬೆಂಗಳೂರು ನಡುವೆ ನೂತನ ಪ್ಯಾಸೆಂಜರ್ ರೈಲು ಆರಂಭಿಸುವಂತೆ ಹಾಗೂ ಹುಬ್ಬಳ್ಳಿ ಕುಷ್ಟಗಿ ನಡುವೆ ಮತ್ತೊಂದು ಬೆಳಗಿನ ರೈಲು ಓಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ರೈಲ್ವೆ ಇಲಾಖೆಗೆ ಮನವಿ ಸಲ್ಲಿಸಿದೆ. ಗದಗ-ವಾಡಿ ಹೊಸ ರೈಲು ಮಾರ್ಗದಲ್ಲಿ ಕಳೆದ ವರ್ಷದಿಂದ ಕುಷ್ಟಗಿ ಹುಬ್ಬಳ್ಳಿ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಆರಂಭಗೊಂಡಿದೆ. ಆದರೆ ಈ ರೈಲಿಗೆ ಎಕ್ಸ್‌ಪ್ರೆಸ್ ದರ ವಿಧಿಸುವ ಬದಲು ಸಾಮಾನ್ಯ ದರವನ್ನು ನಿಗದಿಪಡಿಸಬೇಕು ಅಂತ ರೈತ ಸಂಘ ಒತ್ತಾಯ ಮಾಡಿದೆ. ಈ ರೈಲು ಮಾರ್ಗದಲ್ಲಿನ ಎಲ್ಲಾ ಗ್ರಾಮೀಣ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಿರುವುದರಿಂದ ಸಾಮಾನ್ಯ ಪ್ರಯಾಣಿಕರಿಗೆ ಇದು ಹೆಚ್ಚು ಅನುಕೂಲಕರವಾಗುತ್ತೆ ಅಂತ ಸಂಘ ತಿಳಿಸಿದೆ. ಪ್ರಸ್ತುತ ಕುಷ್ಟಗಿಯಿಂದ ಬೆಳಿಗ್ಗೆ ಹೊರಡುವ ರೈಲು ಸುಮಾರು 4 ಗಂಟೆಗಳಲ್ಲಿ ಹುಬ್ಬಳ್ಳಿ ತಲುಪ್ತಾ ಇದೆ. ಇದೇ ರೀತಿಯಾಗಿ ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ಬೆಳಗಿನ ವೇಳೆಯಲ್ಲಿ ಮತ್ತೊಂದು ರೈಲು ಸೇವೆ ಆರಂಭಿಸಬೇಕು ಅಂತ ಮನವಿಯಲ್ಲಿ ಆಗ್ರಹ ಮಾಡಲಾಗಿದೆ. ಇದರ ಜೊತೆಗೆ ಕುಷ್ಟಗಿ ಕುಕನೂರು ಕೊಪ್ಪಳ ಮಾರ್ಗವಾಗಿ ಬೆಂಗಳೂರಿಗೆ ನೂತನ ಪ್ಯಾಸೆಂಜರ್ ರೈಲು ಆರಂಭಿಸುವಂತೆ ರೈತ ಸಂಘ ಒತ್ತಾಯ ಮಾಡಿದೆ. ಇದರಿಂದ ಕೊಪ್ಪಳ ಜಿಲ್ಲೆಯ ಪ್ರಯಾಣಿಕರು, ರೈತರು, ವ್ಯಾಪಾರಸ್ಥರು, ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ರಾಜಧಾನಿ ಬೆಂಗಳೂರಿಗೆ ಸಂಚಾರ ಮಾಡುವ ಅವಕಾಶ ದೊರೆಯುತ್ತೆ ಅಂತ ಸಂಘ ಅಭಿಪ್ರಾಯಪಟ್ಟಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಅವರು ಹುಬ್ಬಳ್ಳಿಯಲ್ಲಿ ಇರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಆಪ್ತ ಕಾರ್ಯದರ್ಶಿ ಎಂಜಿ ಮಾಳಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಕಳೆದ ವರ್ಷ ಕುಷ್ಟಗಿಲಿಂದ ಏನು ಹುಬ್ಬಳ್ಳಿಗೆ ಹೊಸ ವಾಡಿ ಗದಗ ವಾಡಿ ರೈಲು ಗಾಡಿನ ಓಡಿಸಾಕತ್ಯಾರ. ಅದು ಪ್ರಾರಂಭ ಆದ್ರೂ ಏನು ಅಲ್ಲಿಂದ ಇಲ್ಲಿವರೆಗೂ ಏನ ಐತಿ ಆರ್ಡಿನರಿ ಚಾರ್ಜ್ ಆಗ್ಬೇಕದ ಗಾಡಿ ಆರ್ಡಿನರಿನೂ ಮಾಡ್ಬೇಕು. ಎಲ್ಲಾ ಸ್ಟೇಷನ್ಗೆ ಸ್ಟಾಪ್ ಕೊಡ್ತಾನೆ. ಒಂದ್ ಹಳ್ಳಿ ಬಿಡಲ್ಲ, ಎಲ್ಲಾ ಕಡೆ ಸ್ಟಾಪ್ ಆಗುತ್ತೆ. ಎಲ್ಲಾ ರೈತರಿಗೆ ಪ್ರಯಾಣಿಕರಿಗೆ ಅನುಕೂಲ ಐತಿ, ಸಾರ್ವಜನಿಕರ ಅನುಕೂಲ ಐತಿ. ಆ ಭಾಗದ ರೈತರಿಗೆ ಆಯ್ತು, ಕೂಲಿ ಕಾರ್ಮಿಕರ ಆಯ್ತು, ಯಲಬುರ್ಗಾ ಕುಷ್ಟಗಿ ಭಾಗದ ರೈತರು ಬಡ ರೈತರಿಂದ ಚಾರ್ಜ್ ಹೆಚ್ಚಾಗುತ್ತೆ. ಈ ಚಾರ್ಜ್ ಕಡಿಮೆ ಮಾಡ್ಬೇಕು, ಆರ್ಡಿನರಿ ಗಾಡಿ ಮಾಡ್ಬೇಕಂತೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಆಫೀಸಿಗೆ ನಾವು ಹುಬ್ಳಿಲಿ ನಾವು ಒಂದು ಅವ್ರ ಕಾರ್ಯಾಲಯದಿಂದ ಮನವಿ ಸಲ್ಲಿದ್ವಿ. ಅವ್ರ ಅಧಿಕಾರಿಗಳು ದೂರವಾಣಿ ಮೂಲಕ ಹೇಳಿದ್ರು, ಏನು ಅಂತ ಅನುಕೂಲ ಮಾಡಿಕೊಡ್ತೀವಿ, ಆರ್ಡಿನರಿ ಚಾರ್ಜ್ ಮಾಡ್ರಂತ ಅಧಿಕಾರಿ ಜೊತೆ ಮಾತಾಡಿದಾರೆ. ಆ ಪ್ರಕಾರ ಇನ್ನೊಂದು ಗಾಡಿ ಅದೇನೈತೆ ಕುಷ್ಟಗಿಲಿಂದ ಬೆಂಗಳೂರಿಗೆ ಓಡ್ಸಕ್ ಒಂದ್ ವ್ಯವಸ್ಥೆ ಅದು ಒಂದು ಮನವಿ ಸಲ್ಲಿಸ್ತೀವಿ. ಅದಕ್ಕೂ ಕೂಡ ಓಡಿಸ್ತೀವಿ, ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಈಗ ಅದೇ ತರನಾಗಿ ಕುಷ್ಟಗಿಲಿಂದ ಹುಬ್ಳಿಗೆ ಐತಿ. ಆ ಹುಬ್ಳಿಲಿಂದ ಬೆಳಗ್ಗೆ ಕುಷ್ಟಗಿ ಕಡೆ ಹೋಗೋರಿಗೆ ಅದೊಂದು ಇನ್ನೊಂದು ಗಾಡಿ ಅಪೋಸಿಟ್ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿ ಅದನ್ನ ಸತ್ಯ ಮನವಿ ಪತ್ರ ಇವತ್ತು ಅವ್ರ ಕಚೇರಿಯಲ್ಲಿ ಸಲ್ಲಿಸಿವಿ. ಅದನ್ನು ಮಾಡಿಕೊಡ್ತೀವಿ ಅಂತ ಭರವಸೆ ಹೇಳಿದ್ದಾರೆ. ಶೀಘ್ರದಲ್ಲಿ ವಸ್ತು ಏನೈತಿ ನಾವು ಮನವಿ ಸಲ್ಲಿಸಿದ ಪ್ರಕಾರ ಎಲ್ಲಾ ಗಾಡಿಗಳನ್ನ ಅನುಕೂಲತೆ ಮಾಡಿಕೊಡ್ರಿ ಅಂತ ಹೇಳಿ ಮನವಿ ಸಲ್ಲಿಸಿವಿ. ಆ ಪ್ರಕಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಈ ಮೂಲಕ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ಮುದಕಪ್ಪ ಹತ್ತಿಕಟಗಿ, ಆನಂದ ಅಳವುಂಡಿ, ಬಸವರಾಜ ಕುಸುಗಲ್ ಸೇರಿ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರು, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.